ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯಿಂದ ಇಡೀ ಸಮಸ್ತ ಜಗತ್ತಿಗೆ ಭಗವದ್ಗೀತಾ ಪರಿಚಯವನ್ನು, ಪಾರಾಯಣವನ್ನು, ಪ್ರವಚನವನ್ನು ಒಂದು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಅಂತಹ ಒಂದು ಅತ್ಯದ್ಭುತವಾದ ಅಧ್ಯಾಯವೇ ಶ್ರೀ ವಿಶ್ವರೂಪ ಸಂದರ್ಶನ ಯೋಗವು, 11ನೇ ಅಧ್ಯಾಯವು. ಅದರ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಪರಿವಾರ ಜೊತೆ ಅಥವಾ ಒಬ್ಬರೇ ಆಗಲಿ ಪ್ರಶಾಂತ ಚಿತ್ತರಾಗಿ ಭಗವದ್ಗೀತಾ ಪಾರಾಯಣವನ್ನು ಮಾಡೋಣ ಅಂತ ಹೇಳಿ ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಶುರು ಮಾಡೋಣ. ಎಲ್ಲರೂ ಕೂಡ ಸಾವಧಾನವಾಗಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಂತರ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪಕ್ಕೆ ಹೋಗೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೇನೆ, ಸಂಕಲ್ಪದಿಂದ ಸಿದ್ಧಿ ಹೊಂದುತ್ತೇವೆ. ನಾವೆಲ್ಲರೂ ಕೂಡ ಈ ಸಂಕಲ್ಪವನ್ನು ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂಚ ಕರಿಷ್ಯಾಮಹೇ. ಗೀತಾಚಾರ್ಯರ ಪ್ರಾರ್ಥನೆಯನ್ನು ಈಗ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ.
ಭಗವದ್ಗೀತಾ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪಾರಾಯಣಕ್ಕೆ ಮುಂದೆ ವರಿಸೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸರು ಒಂದು ವೇಳೆ ಆ ಅವತಾರವೇ ಇಲ್ಲದಿದ್ದರೆ ನಮಗೆ ವೈದಿಕ ಸಾಹಿತ್ಯವು ದೊರಕುತ್ತಿತ್ತೋ ಇಲ್ವೋ ಸಂಶಯವೇ. ಅಂಥ ಒಂದು ವೇದವ್ಯಾಸ ಮುನಿಗಳ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪ್ರಾರಂಭ ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಆಚಾರ್ಯರು ಆಗಮಿಸಿದ್ದಾರೆ. ಅವರ ಈ ವಿಶ್ವರೂಪ ಸಂದರ್ಶನ ಯೋಗದ ಕೆಳ ಶ್ಲೋಕಗಳ ತಾತ್ಪರ್ಯವನ್ನು ಅಚ್ಚುಕಟ್ಟಾಗಿ ಅಂದರೆ ಸುಲಭವಾಗಿ ಸರಳವಾಗಿ ಎಲ್ಲರಿಗೂ, ಪಂಡಿತರಿಗೂ ಪಾಮರರಿಗೂ ಎಲ್ಲರಿಗೂ ಅರ್ಥವಾಗೋ ಥರ ಆಚಾರ್ಯರೀಗ ಈ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನದ ಒಂದು ಅರ್ಥವನ್ನು ನೀಡಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವಂತನಾದ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು ತಿಳಿಸ್ತಾ ಇದ್ದಾನೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಅರ್ಜುನನ ಪ್ರಶ್ನೆಗೆ ಸರಿಯಾಗಿ ಕೃಷ್ಣ ಉತ್ತರ ಕೊಟ್ಟ, ಎಲ್ಲದಕ್ಕೂ ಉತ್ತರ ಕೊಟ್ಟ. ನಮೋಸ್ತುತೇ ದೇವವರ ಪ್ರಸೀದ. ಇದ್ಯಾವುದು ಉಗ್ರರೂಪ ಅಂದ. ಕಾಲ, ನಾನು ಕಾಲನಾಮಕನಾಗಿದ್ದೇನೆ. ಕಾಲ ಎಂಬದೇ ಉಗ್ರವಾದ ರೂಪ. ಕಾಲನಾಮಕನಾಗಿ ನಾನಿದ್ದೇನಲ್ಲ, ಕರೀತಾರಲ್ಲ, ಉಗ್ರ ರೂಪವನ್ನು ನಾನು ಧಾರಣ ಮಾಡಿದಾಗಲೇ ನನ್ನನ್ನು ಕಾಲ ಅಂತ ಕರೀತಾರೆ ಅಂತಲೂ ಹೇಳ್ದ. ಆದ್ದರಿಂದ ಉಗ್ರರೂಪ ಭವಾನ್ ಕಹ ಅಂದರೆ ಅಹಂ ಕಾಲಃ. ಉಗ್ರವಾದ ರೂಪವನ್ನು ಧರಿಸಿದಾಗ ನಿನ್ನನ್ನೇನು ಕರೀತಾರೆ ಅಂದರೆ ನನ್ನನ್ನು ಕಾಲ ಅಂತ ಕರೀತಾರೆ ಅಂತ ಹೇಳ್ದ. ಯಾಕೆ ಕಾಲ ಅಂತ ಕರೀತಾರೆ ಅಂದರೆ ನೀನೇ ಹೇಳುವಂತೆ ಈಗ ಎರಡೂ ಕಡೆಗಳಲ್ಲಿರತಕ್ಕಂಥ ಸೇನೆಯನ್ನೆಲ್ಲ ನುಂಗು ಹಾಕ್ತಾ ಇದೆಯಲ್ಲಪ್ಪ, ಉಗ್ರವಾದ ರೂಪ ಅಂತ ಅಂದ್ಯಲ್ಲ, ಅದಕ್ಕೆ ಕಾಲ ಅಂತ ಕರೀತಾರೆ. ಯಾಕೆ ಕಾಲ ಅಂತ ಕರೀತಾರೆ ಅಂದರೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಲೋಕಗಳನ್ನೆಲ್ಲ ಕ್ಷಯ ಮಾಡ್ತಾ ಇದ್ದೇನೆ ನಾನು, ಅದಕ್ಕೋಸ್ಕರ ನನ್ನನ್ನು ಕಾಲ ಅಂತ ಕರೀತಾ ಇದ್ದಾರೆ ಎಂದ. ಆನಂತರ ಇದರಲ್ಲಿ ತುಂಬ ಸ್ವಾರಸ್ಯಕರವಾಗಿ ಹೇಳುವಂಥದ್ದು ಪ್ರವೃದ್ಧ ಅಂದ. ನಾನು ಪ್ರವೃದ್ಧನಾಗಿದ್ದೇನೆ ಅಂದ್ರೇನಪ್ಪ? ಸಾಮಾನ್ಯವಾಗಿ ಹಿಂಗೆ ಅನಿಸುತ್ತೆ, ಇಡೀ ಲೋಕಗಳನ್ನೆಲ್ಲ ಕ್ಷಯ ಮಾಡಿ ನನ್ನನ್ನು ಕಾಲ ಅಂತ ಕರೀತಾ ಇದ್ದಾರೆ. ಇಡೀ ಎಲ್ಲರನ್ನು ತಿಂದು ತಿಂದು ನಾನೀಗ ದಪ್ಪನಾಗಿ ಬೆಳೆದಿದ್ದೇನೆ. ಅದಕ್ಕೆ ಮುಂಚೆ ದಪ್ಪನಾಗಿರಲಿಲ್ವೇ ಅಂತ ಪ್ರಶ್ನೆ ಬಂದುಬಿಡುತ್ತೆ. ಪ್ರವೃದ್ಧ ಅಂತಿದೆ. ಪ್ರವೃದ್ಧ ಅಂದ್ರೇನು? ಚೆನ್ನಾಗಿ ಬೆಳೆದಿದ್ದೇನೆ ಅಂತ ಅರ್ಥ. ಹಾಗಾದರೆ ಇದು ಭೂತಕಾಲದ ಪ್ರಯೋಗ ಆಗೋಗುತ್ತೆ. ಪ್ರವೃದ್ಧ ಅಂದರೆ ಭಗವಂತ ಹಾಗಾದರೆ ಬೆಳೆದಿದ್ದಾನೆ ಅಂತ ಹೇಳೋದು. ಹಾಗಾದರೆ ಮುಂಚೆ ಬೆಳೆದಿರಲಿಲ್ವ? ಹಾಗಾದರೆ ಇದೆಲ್ಲ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಪ್ರವೃದ್ಧ ಅನ್ನೋ ಶಬ್ದಕ್ಕೆ ವೃದ್ಧಿ ಆದ ಭಗವಂತ ಅಂತ ಇಲ್ಲ. ಭಗವಂತನಿಗೆ ಹುಟ್ಟಿಲ್ಲ, ಸಾವಿಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟೇ ಇಲ್ಲ, ಸಾವೇ ಇಲ್ಲ. ಇನ್ನು ಬೆಳವಣಿಗೆ ಎಲ್ಲಿರುತ್ತೆ? ನಿತ್ಯ ಶಶ್ವದೇಕ ಪ್ರಕಾರವಾಗಿ ಇರತಕ್ಕಂಥವನು ಭಗವಂತ. ಆದ್ದರಿಂದ ಭಗವಂತ ಪ್ರವೃದ್ಧ ಅಂದ್ರೇನು? ಯಾವತ್ತೂ ಪರಿಪೂರ್ಣವಾಗಿರ್ತಾನೆ ಭಗವಂತ ಅಂತಲೇ ಅರ್ಥ. ಅಥವಾ ಪ್ರವೃದ್ಧನಾಗಿದ್ದಾನೆ ಅಂದರೆ ಅನಾದಿ ಕಾಲದಿಂದಲೂ ಭಗವಂತ ಇದ್ದಾನೆ. ಲೋಕಕ್ಷಯ ಕೃತ, ಲೋಕವನ್ನೆಲ್ಲ ಕ್ಷಯ ಮಾಡ್ತಾ ಇದ್ದಾನೆ
ಅಂದುಕೂಡು ಅಂತ ಹೇಳಿ ಕೃಷ್ಣ ತನ್ನ ಬಗ್ಗೆ ಪ್ರವೃದ್ಧ ಅಂದ, ನಾನು ಅನಾದಿ ಅಂದ. ಇದರಲ್ಲಿ ತುಂಬ ಸೂಕ್ಷ್ಮವಾಗಿ ಕೃಷ್ಣ ನಮ್ಮ ಮನಸ್ಸಿನಲ್ಲಿರೋ ಬರೋ ಅಂಥ ಎಲ್ಲ ಸಂದೇಹಗಳನ್ನು ತೆಗೆದುಕೊಂಡು ಕೃಷ್ಣ ಉತ್ತರವನ್ನು ಕೊಟ್ಬಿಡ್ತಾನೆ. ಇಡೀ ಲೋಕಗಳನ್ನೆಲ್ಲ ನಾನು ಕ್ಷಯವನ್ನು ಮಾಡ್ತಾ ಕಾಲ ಎಂಬ ಹೆಸರಿನಿಂದ ನಾನು ಕರೆಸ್ಕೊಂಡಿದ್ದೇನೆ. ಅಂದುಕೂಡಲೇ ತಮ್ಮನ್ನು ಕ್ಷಯ ಮಾಡೋರು ಯಾರೋ ಅಂತ ಕೇಳಿಬಿಟ್ಟಾರೆ. ಯಾರಾದರೂ ತಮ್ಮನ್ನು ಕ್ಷಯ ಮಾಡುವವರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಅಂದ, ಅಹಂ ಪ್ರವೃದ್ಧ ಅಂದ. ನಾನು ಸಕಲ ಗುಣಗಳಿಂದ ಪರಿಪೂರ್ಣನಾದವನು, ಅನಾದಿ ಕಾಲದಿಂದನೂ ಇದ್ದೇನೆ. ನನ್ನನ್ನು ಕ್ಷಯ ಮಾಡೋರು ಯಾರೂ ಇಲ್ಲ. ಆದಿ ಇದ್ದರೆ ತಾನೇ ಅಂತ್ಯ ಅಂತಿರೋದು. ನನಗೆ ಆದಿನೇ ಇಲ್ಲ, ಆದ್ದರಿಂದ ಅಂತ್ಯ ಇಲ್ಲ. ನಾನು ಪ್ರವೃದ್ಧ ಅಂತ ಮುಂದಿನ ಶಬ್ದ ಕೊಟ್ಟಿದ್ದು ಅದಕ್ಕೆ. ನಾನು ಅನಾದಿಯಾದಂಥವನು. ಆದ್ದರಿಂದ ಇಡೀ ಜಗತ್ತಿನ ಸಂಹಾರವನ್ನು ಮಾಡಿ ಕಾಲ ಎಂಬ ಶಬ್ದದಿಂದ ಕರೆಸ್ಕೊಂಡವನು ನಾನು. ನನ್ನ ಸಂಹಾರವನ್ನು ಯಾರು ಮಾಡ್ತಾನೆ ಅಂತ ನಿನ್ನ ಮನಸ್ಸಲ್ಲಿ ಅಂದ್ಕೊಳ್ಬೇಡ. ನನಗೆ ಸಂಹಾರವೇ ಇಲ್ಲ. ಯಾಕೆ ಅಂದರೆ ನಾನು ಹುಟ್ಟಲೇ ಇಲ್ಲ. ಹುಟ್ಟಿದ್ರೆ ಸಾವು, ಹುಟ್ಟೇ ಇಲ್ಲ ನನಗೆ. ಹಾಗಾದರೆ ಪ್ರವೃದ್ಧ ಅಂದರೆ ಏನು ಅಂದರೆ ಅನಾದಿಯಾದಂಥವನು ನಾನು ಅಂತ ಅರ್ಥ. ಋತಂಚ ಸತ್ಯಂಚ ಬೀದ್ಧಾತ್ ತಪಸೋ ಅಧ್ಯಜಾಯತ ತತಸ್ಸಮುದ್ರೋ ಅರ್ಣವಃ. ಎಲ್ಲ ನಾವು ಅಗಮರ್ಷಣ ಸೂಕ್ತವನ್ನು ಹೇಳೋ ಕಾಲದಲ್ಲಿ ಇದನ್ನು ಹೇಳ್ತೀವಿ. ಋತಂಚ ಸತ್ಯಂಚ ಬಿದ್ಧಾತ್ ಅಂತ ಶ್ರುತಿ ಹೇಳುತ್ತೆ. ಏತನ್ಮಹದ್ಭೂತಂ ಅನಂತಂ ಅಂತಲೂ ಕೂಡ ಶ್ರುತಿಗಳೇ ಹೇಳ್ತಾ ಇರುವಂಥ ಮಾತಿದು. ಆದ್ದರಿಂದ ಇಲ್ಲಿ ನಿಜವಾಗಲೂ ಕೂಡ ಅರ್ಥ ಏನಪ್ಪ ಅಂತಂದರೆ, ಹರಿ ಇದನಲ್ಲ ಅವನು ಅನಾದಿನಿತ್ಯ. ಪ್ರವೃದ್ಧ ಅನ್ನೋ ಶಬ್ದಕ್ಕೆ ಬೇರೆ ಕಡೆಯಲ್ಲಿ ನೋಡಿ, ಈ ವ್ಯಕ್ತಿ ಇಷ್ಟು ವರ್ಷಗಳ ಸಾಧನೆಯನ್ನು ಮಾಡಿ ಪ್ರವೃದ್ಧನಾಗಿದ್ದಾನೆ ಅಂತ ಹೇಳಿದ್ರೆ ಅದು ಭೂತಕಾಲವಾಚಕವಾದಂಥ ಶಬ್ದ. ಅದು ವೃದ್ಧಿಯನ್ನು ಹೊಂದಿದವನು ವೃದ್ಧ. ಆದ್ದರಿಂದ ಪ್ರವೃದ್ಧ ಅಂದ್ರೇನು? ಚೆನ್ನಾಗಿ ವೃದ್ಧಿಯನ್ನು ಹೊಂದಿದವನು ಅಂತ. ಆ ರೀತಿಯಾಗಿ ವೃದ್ಧಿ ಹೊಂದಿದವನು ಅಂತ ಭೂತಕಾಲದ ಅರ್ಥ. ಪ್ರಕೃತದಲ್ಲಿ ಹಾಗಾದರೆ ಹಿಂದೆ ವೃದ್ಧಿಯನ್ನು ಹೊಂದಿದ್ದ, ಈಗ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಭಗವಂತ ಈಗಲ್ವೇನು ವೃದ್ಧಿಯನ್ನು ಹೊಂದಿದವನಲ್ವೇನು? ಈಗಲೂ ಹೊಂದಿದವನೇ. ಆದ್ದರಿಂದ ಹಿಂದೆ ಪ್ರಕೃಷ್ಟವಾಗಿ ವೃದ್ಧಿಯನ್ನು ಹೊಂದಿದವನು, ಈಗಲೂ ವೃದ್ಧಿ ಹೊಂದಿದ್ದಾನೆ, ಮುಂದೆಯೂ ಕೂಡ ವೃದ್ಧಿ ಹೊಂದಿರ್ತಾನೆ. ಸರ್ವದಾ ವೃದ್ಧಿ ಹೊಂದಿದವನು ಅಂತ ಅರ್ಥವನ್ನು ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಅದಕ್ಕೆ ಋತಂಚ ಸತ್ಯಂಚ ಅಭಿ ಇದ್ಧ ಅಂತ ಶಬ್ದ ಅದು. ಅದಕ್ಕೆ ಇದ್ಧ, ಕನ್ನಡದ ಇದ್ದ ಅಲ್ಲ, ಇದ್ಧ ದೊಡ್ಡ ಶಬ್ದ ದಕಾರ. ಅಂದರೆ ಪೂರ್ವಕಾಲದಲ್ಲಿ ಭಗವಂತ ಋತಂಚ ಸತ್ಯಂಚ ಅಭಿ ಇದ್ಧ ಅಂದರೆ ಪೂರ್ವಕಾಲದಲ್ಲಿ ಭಗವಂತ ತೇಜೋರೂಪಿಯಾಗಿ ಭಗವಂತ ಋತ ಮತ್ತು ಸತ್ಯ ಇವುಗಳ ಸೃಷ್ಟಿಯನ್ನು ಭಗವಂತನಿಂದ ಈ ಋತ ಅಂತ ಕರೆಸ್ಕೊಳ್ಳೋ ಪದಾರ್ಥಗಳು, ಸತ್ಯ ಅಂತ ಕರೆಸ್ಕೊಳ್ತಕ್ಕಂಥ ಪದಾರ್ಥಗಳು ಇದೆಲ್ಲವೂ ಕೂಡ ಸೃಷ್ಟಿಯಾಯಿತು ಅಂತ ಅರ್ಥ ಇದಕ್ಕೆ. ಆದ್ದರಿಂದ ಹರಿ ಇದಾನಲ್ಲ ಅವನು ಏತನ್ಮಹದ್ಭೂತಂ ಅನಂತಂಚ. ಆದ್ದರಿಂದ ಹರಿ ಮಹಾಶ್ರೇಷ್ಠನಾದಂಥವನು. ಭೂತ ಶಬ್ದ ಇದೆ. ಭೂತ ಅಂದರೆ ಸಕಲ ಕಾಲಗಳಲ್ಲೂ ಇದ್ದಂಥವನು. ಆ ರೀತಿಯಾದ ಅರ್ಥವೇ ಹೊರತು ಶ್ರುತಿಗಳಲ್ಲಿ ಇದ್ದ ಭೂತ ಅನ್ನೋ ಶಬ್ದಗಳು ಪೂರ್ವಕಾಲದಲ್ಲಿ ಅಂತ ಹೇಳ್ತಾ ಇದ್ದರು. ಅದು ಇಲ್ಲಿ ವಿವಕ್ಷಿತವಲ್ಲ. ಸರ್ವಕಾಲವನ್ನೇ ಅದು ಹೇಳ್ತಾ ಇದೆ ಅಂತ ಇಟ್ಕೊಳ್ಬೇಕು. ಎಲ್ಲ ಕಾಲದಲ್ಲೂ ಆತ ಮಹತ್ವದಿಂದ ಕೂಡಿದವನು, ಎಲ್ಲ ಕಾಲಗಳಲ್ಲೂ ಇದ್ದವನು, ಅನಾದಿಯಾದವನು. ಅದೇ ಅರ್ಥವನ್ನು ನಾವು ಇಟ್ಕೊಳ್ಬೇಕು ಅಂತ ಅದನ್ನು ತಿಳಿಸ್ತಾರೆ. ಅಲ್ಲ, ಯಾಕೆ ಹಂಗೆ ಇಟ್ಕೊಳ್ಬೇಕು ಅಂತಂದರೆ ಪ್ರವಿಷ್ಣುರಸ್ತು ತವ ಸ್ತವೀಯಾನ್ ತ್ವೇಷಂ ಹ್ಯಸ್ಯ ಸ್ಥವಿರಸ್ಯ ನಾಮ ಅಂತ ಇದರ ಉಲ್ಲೇಖವನ್ನು ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಪ್ರವಿಷ್ಣು ತು ತವ ಸ್ತವೀಯಾನ್ ತ್ವೇಷಂ ಹಿ ಅಸ್ಯ ಸ್ಥವಿರಸ್ಯ ನಾಮ ಅಂತಂದರು. ಸೂರ್ಯಾದಿ ತೇಜೋ ವಸ್ತುಗಳಿಗಿಂತಲೂ ಕೂಡ ಮಿಗಿಲಾದ ತೇಜಸ್ಸನ್ನು ಹೊಂದಿದಂಥವನು. ಸಹಜವಾದ ತೇಜಸ್ಸು ಭಗವಂತನದು. ಸೂರ್ಯಾದಿಗಳಿಗಾದರೆ ತೇಜಸ್ಸು ಭಗವಂತ ಕೊಡಬೇಕು. ಆದ್ದರಿಂದ ಯಾವ್ಯಾವುದು ತೇಜೋಮಯವಾದ ಪದಾರ್ಥಗಳಿದೆ ಅವುಗಳಿಗೆ ತೇಜಸ್ಸು
ಮತ್ತೊಂದು ಕಡೆಯಿಂದ ಬರುವಂಥದ್ದು. ಆದರೆ ಭಗವಂತನ ತೇಜಸ್ಸು ಮತ್ತೊಬ್ಬರಿಂದ ಎರವಲು ಪಡೆದ ತೇಜಸ್ಸಲ್ಲ, ಅದು ಸಹಜವಾದ ತೇಜಸ್ಸು ಭಗವಂತನದು ಅಂತರ್ಥ. ಆದ್ದರಿಂದ ಅನಾದಿ ಕಾಲದಿಂದಲೂ ಕೂಡ ತೇಜಸ್ಸನ್ನು ತಾನು ಇಟ್ಟುಕೊಂಡು ತಾನು ಅನೇಕ ವ್ಯಕ್ತಿಗಳಿಗೆ ತೇಜಸ್ಸನ್ನು ಧಾರೆ ಏರ್ತಾ ಇರೋದರಿಂದ ಭಗವಂತನನ್ನ ತ್ವೇಷ ಅಂತ ಶ್ರುತಿಗಳು ಹೇಳ್ತಾ ಇವೆ. ಆದ್ದರಿಂದ ತ್ವೇಷ ಎಂಬತಕ್ಕಂಥ ಹೆಸರು ಆ ಶ್ರುತಿಗಳಲ್ಲಿ ಭಗವಂತನಿಗೆ ಉಲ್ಲೇಖವಾಗುತ್ತೆ. ಅಂದರೆ ಆದ್ದರಿಂದ ಭಗವಂತನ ತೇಜಸ್ಸು ಮತ್ತು ಅವನ ಅಸ್ತಿತ್ವ ಇದೆರಡೂ ಈ ಕಾಲದ್ದು, ಇದು ಭೂತಕಾಲವನ್ನು ಮಾತ್ರ ಹೇಳ್ತಾ ಇದೆ ಅಲ್ಲ, ಅನಾದಿ ಕಾಲದಿದೆ ಅಂತ ಹೇಳಿ ನಾವು ಅಂದುಕೊಳ್ಬೇಕು ಅಂತ ತಿಳಿಸಿದ್ರು. ಅದೇ ರೀತಿಯಾಗಿ ಪ್ರಕೃತದಲ್ಲೂ ಕೂಡ ಪ್ರವೃದ್ಧ ಅನ್ನೋ ಶಬ್ದ ಇದೆ. ಆ ಶಬ್ದಕ್ಕೂ ಕೂಡ ಭೂತಕಾಲ ಅರ್ಥವಲ್ಲ. ಮೊದಲು ಒಬ್ಬ ಅಲ್ಪನಾಗಿದ್ದ, ಆ ನಂತರ ಆತ ವೃದ್ಧಿಯನ್ನು ಹೊಂದಿದ. ಆ ರೀತಿಯಾಗಿ ಇಲ್ಲಿ ಅಲ್ಲ, ಅಲ್ಪನಾಗಿ ಭಗವಂತ ವೃದ್ಧಿಯನ್ನು ಹೊಂದಿದ್ದು ಅಲ್ಲ. ಅದಕ್ಕೆ ಹೇಳ್ತಾ ಇದೆ, ನಾಸೌ ಜಜಾನನ ಮರಿಷ್ಯತೆ ನೈಧತೆ ಸೌ. ಭಾಗವತದಲ್ಲಿರತಕ್ಕಂಥ ವಾಕ್ಯ, ನಾಸೌ ಜಜಾನ ನ ಮರಿಷ್ಯತೆ. ನೋಡಿ, ಅವನು ಹುಟ್ಟಲೂ ಇಲ್ಲ, ಸಾಯಲೂ ಇಲ್ಲ. ಹುಟ್ಟಿದಂಥ ನಮಗೆ 6 ವಿಧವಾಗಿರತಕ್ಕಂಥ ವಿಕಾರಗಳನ್ನು ಜಾಯತೆ ವರ್ಧತೆ ಅಂಥೇಳಿ 6 ವಿಧವಾದ ಶರೀರದ ಅಪಚಯಗಳನ್ನು ಹೇಳ್ತಾರೆ. ಹಾಗೆ ಭಗವಂತನಿಗೆ ಹುಟ್ಟಿದ್ದು ಅನಂತರದಲ್ಲಿ ನಾನಾ ವಿಧವಾದ ಬೆಳವಣಿಗೆ ಆಯಿತು. ಇಲ್ಲ, ಹಾಗೆಲ್ಲ ಇಲ್ಲ. ನಾಸೌ ಜಜಾನ ನ ಮರಿಷ್ಯತಿ, ಅವನು ಸಾಯೋದು ಇಲ್ಲ, ಆತ ಹುಟ್ಟೋದು ಇಲ್ಲ. ನೈಧತೆ ಸೌ ನ ಏಧತೆ ನ ವರ್ಧತೆ ಅಂತರ್ಥ. ಏದ ವೃದ್ಧವು ಧಾತು. ಆದ್ದರಿಂದ ಅವನು ವೃದ್ಧಿಯನ್ನು ಕೂಡ ಎಂದು ಹೊಂದೋಲ್ಲ ಅಂತ ಇಟ್ಕೊಳ್ಬೇಕು. ಇತಿ ಹಿ ಭಾಗವತೆ, ಭಾಗವತದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಪ್ರವೃದ್ಧ ಅಂತ ಬರೆದಿದ್ದಾರೆ ಅಂತಂದರೆ ಅದಕ್ಕೋಸ್ಕರ ಅನಾದಿ ಕಾಲದಿಂದಲೂ ಕೂಡ ಭಗವಂತ ವೃದ್ಧಿಯನ್ನು ಹೊಂದಿದವನು ಅಂತ ಹಾಗೆ ಅರ್ಥ ಅದಕ್ಕೆ. ಆದ್ದರಿಂದ ಮೋಕ್ಷ ಧರ್ಮದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ಹೇಳಬೇಕಾದ್ರೆ ಭಗವಂತನಿಗೆ ಇದೇ ವಿಚಾರವನ್ನಿಟ್ಕೊಂಡು ಯಸ್ಯ ದಿವ್ಯಂ ಹಿ ತದ್ರೂಪಂ ಕ್ಷೀಯತೆ ವರ್ಧತೆ ನಚ. ಭಗವಂತನ ರೂಪ ಇದೆಯಲ್ಲ, ಅದು ದಿವ್ಯವಾದ ರೂಪ, ಅದು ನಮ್ಮಂತೆ ಮನುಷ್ಯ ರೂಪ ಅಲ್ಲ ಅದು. ಆದ್ದರಿಂದ ನ ಕ್ಷೀಯತೆ ನ ವರ್ಧತೆ, ಅದು ಎಂದು ಕ್ಷಯವೂ ಆಗಲ್ಲ, ಭಗವಂತನದು ವೃದ್ಧಿಯನ್ನು ಹೊಂದಲ್ಲ. ಅದು ಅನಾದಿ ಕಾಲದಿಂದ ಪ್ರವೃದ್ಧವಾಗಿದ್ದು ಅಂತ ಮೋಕ್ಷ ಧರ್ಮದಲ್ಲಿ, ಮಹಾಭಾರತದ ಮೋಕ್ಷ ಧರ್ಮ ಪರ್ವದಲ್ಲಿ ಭಗವಂತನ ದಿವ್ಯ ರೂಪಕ್ಕೆ ವೃದ್ಧಿಹಾಸಗಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ವೇದ ಹೇಳಿದ್ದಂತೂ ನಾವು ಅನೇಕ ಬಾರಿ ಕೇಳಿದ್ದೇವೆ. ನ ಕರ್ಮಣ ವರ್ಧತೆ ನೋ ಕನೀಯಾನ್. ಭಗವಂತ ಕರ್ಮಗಳನ್ನು ಮಾಡೋದರಿಂದ ಬೆಳೆಯೋದೂ ಇಲ್ಲ, ಕ್ಷೀಣವಾಗೋದೂ ಇಲ್ಲ. ಆದ್ದರಿಂದ ಕರ್ಮಗಳಿಂದ ಎಲ್ಲರೂ ಕೂಡ ಬೆಳವಣಿಗೆಯನ್ನು ಪಡೀತಾರೆ, ಕೆಲವರು ಕ್ಷೀಣರಾಗ್ತಾರೆ. ಹಂಗಿಲ್ಲ ಭಗವಂತ. ನ ಕರ್ಮಣ ವರ್ಧತೆ ಭಗವಾನ್ ನೋ ಕನೀಯಾನ್ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನ ಕಿಮು ಸ್ವಯಂ, ಕರ್ಮದಿಂದಲೂ ಇಲ್ಲ. ಹಾಗಾದರೆ ಸ್ವಯಂ ಏನು? ಸ್ವಯಂ ಭಗವಂತ ಬೆಳೆದುಬಿಟ್ಟ ಅಂತ ಹೇಳೋದೆ? ಸ್ವಯಂ ಭಗವಂತ ಬೆಳೆಯೋಲ್ಲ. ಆದ್ದರಿಂದ ವೃದ್ಧಿ ಹ್ರಾಸಗಳಿಗೆ ನಿಜವಾಗಲೂ ಕಾರಣವಾಗಿದ್ಯಾವುದು ಅಂದರೆ ಕರ್ಮ. ಕರ್ಮದಿಂದಲೇ ಅವನಿಗೆ ವೃದ್ಧಿ ಇಲ್ಲ ಅಂದಮೇಲೆ ಸ್ವಾಭಾವಿಕವಾಗಿ ಭಗವಂತನಿಗೆ ವೃದ್ಧಿ ಇದೆ ಅಂತ ಹೇಳಬೇಕಾ? ಭಗವಂತ ಸರ್ವಕಾಲದಲ್ಲೂ ಏಕರೂಪದಲ್ಲಿ ಇರ್ತಾನೆ. ಶಾಶ್ವತೇಕ ಸ್ವರೂಪ ಅಂತ ಅನ್ನೋದು ಭಗವಂತನಿಗೆ. ಈ ಕಾಲದಲ್ಲಿ ಇಷ್ಟು ಗುಣಗಳು ಬಂತು, ಇನ್ನೊಂದು ಕಾಲದಲ್ಲಿ ಈ ಗುಣಗಳಿಲ್ಲ. ಪ್ರಳಯ ಕಾಲದಲ್ಲಿ ಇಷ್ಟು ಗುಣ, ಸೃಷ್ಟಿ ಕಾಲದಲ್ಲಿ ಆ ಗುಣಗಳಿಲ್ಲ. ಹಾಗೆಲ್ಲ ಇಲ್ಲ. ಎಲ್ಲ ಗುಣಗಳು ಎಲ್ಲ ಕಾಲದಲ್ಲೂ ಇರ್ತವೆ. ಗುಣಗಳು ಅಭಿವ್ಯಕ್ತವಾಗೋದು, ಅಭಿವ್ಯಕ್ತವಾಗದೇ ಇರೋದು ಅನ್ನೋದಷ್ಟೇ ನಮಗೆ ಕಂಡು ಬರೋದಷ್ಟೇ ಹೊರತು ಎಲ್ಲ ಗುಣಗಳು ಎಲ್ಲ ಕಾಲದಲ್ಲೂ ಭಗವಂತನಲ್ಲಿ ಇದ್ದೇ ಇರ್ತವೆ. ಇದನ್ನೇ ಗೀತೆಗೆ ಅರ್ಥವನ್ನು ಹೇಳುವಾಗ ಭಾಷ್ಯದಲ್ಲಿ ಆಚಾರ್ಯರು ಮುಂದೂ ಕೂಡ ಸ್ಪಷ್ಟ ಮಾಡ್ತಾರೆ. ಇದನ್ನು ಭಗವಂತನ ಸಂಹಾರ ರೂಪವಾದ ಕ್ರಿಯಾ ಸಕಲ ಕಾಲದಲ್ಲೂ ಇದೆಯೋ ಇಲ್ಲೋ? ಇದೇ. ಹಾಗಾದ್ರೆ ಮಾಡಲಿ ಈಗಲೇ ಸಂಹಾರ, ಸೃಷ್ಟಿಯಾದ ಕೂಡಲೇ ಸಂಹಾರ ಮಾಡಿಬಿಡಲಿ. ಹಾಗಾದರೆ ಯಾಕೆಂದರೆ ಸಂಹಾರ ಅನ್ನೋ ಕ್ರಿಯಾ ನಿತ್ಯ ಇರುತ್ತೆ.
ಅದಕ್ಕೆ ವ್ಯಕ್ತಾವ್ಯಕ್ತ ಅಂತ ಅನ್ನೋದು. ಅಭಿವ್ಯಕ್ತವಾಗೋಲ್ಲ ಸಂಹಾರ ಕ್ರಿಯೆ ಇದೆ, ವ್ಯಕ್ತವಾಗೋಲ್ಲ. ಸೃಷ್ಟಿಕಾಲದಲ್ಲಿ ಸೃಷ್ಟಿ ಮಾಡುವ ಕ್ರಿಯೆ ಭಗವಂತನದು ವ್ಯಕ್ತವಾಗತ್ತೆ. ಆದ್ದರಿಂದ ಭಗವಂತನ ಎಲ್ಲ ಗುಣಗಳೂ ನಿತ್ಯ, ಎಲ್ಲ ಕ್ರಿಯೆಗಳು ಅಂತಂತೀವಿ, ಎಲ್ಲ ಧರ್ಮಗಳೂ ನಿತ್ಯ, ಅದೆಲ್ಲ ಅವನ ಸ್ವರೂಪಭೂತವಾದದ್ದು. ಆದ್ದರಿಂದ ಭಗವಂತ ಪ್ರವೃದ್ಧನಾಗಿ ಆಗೋಲ್ಲ ಅಂತ ಅರ್ಥ. ಆದ್ದರಿಂದ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃತ್ತ. ಅರ್ಜುನ, ಉಗ್ರವಾದ ರೂಪ ಯಾವುದು ಅಂತ ಕೇಳಿದೆಯಲ್ಲ, ನನ್ನನ್ನು ಕಾಲ ಅಂತ ಕರೀತಾರೆ. ಪ್ರವೃದ್ಧ, ಅನಾದಿನಿತ್ಯನಾದವನು ನಾನು, ಯಾವತ್ತೂ ನನಗೇನು ಬೆಳವಣಿಗೆನೇ ಇಲ್ಲ. ಅದನ್ನು ಯಾಕೆ ಹೇಳಿದ್ದು ಅಂದರೆ, ನನಗೂ ಏನಾದರೂ ಕ್ಷಯ ಇದೆಯೋ ಸಂಹಾರ ಇದೆಯೋ, ನಿನ್ನನ್ನು ಕ್ಷಯ ಮಾಡೋರು ಯಾರು ಅಂತ ಪ್ರಶ್ನೆಯನ್ನು ಕೇಳಿಬಿಟ್ಟು ಆಮೇಲೆ ಯಾರು ನನ್ನ ಸಂಹಾರ ಮಾಡಲ್ಲ. ಯಾಕೆ ಅಂದರೆ ಪ್ರವೃದ್ಧನಾದವನು ನಾನು, ಗಟ್ಟಿಯಾಗಿ ಬೆಳೆದಿರೋವಂಥವನು. ಹಿಂದೆಲ್ಲ ಎಲ್ಲ ಕಾಲದಲ್ಲೂ ಇದೇ ರೀತಿಯಾಗಿ ಪ್ರವೃದ್ಧಿಯನ್ನು ಹೊಂದಿದವನೇ ನಾನು, ಅನಾದಿನಿತ್ಯನಾದವನು, ಪರಿಪೂರ್ಣ ಗುಣಗಳಿಂದ ಕೂಡಿದವನು. ಆದ್ದರಿಂದ ನನ್ನನ್ನು ಯಾರು ಸಂಹಾರ ಮಾಡಲಿಕ್ಕೆ ಆಗೋಲ್ಲ. ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಅಂದ. ಎಲ್ಲ ಜನಗಳನ್ನು ನಾನು ಸಂಹರಿಸೋದಕ್ಕೋಸ್ಕರವಾಗಿ ಈಗ ನಾನು ಉದ್ಯುಕ್ತನಾಗಿದ್ದೇನೆ. ನಿನ್ನ ಪ್ರವೃತ್ತಿ ಏನು ಗೊತ್ತಾಗಿಲ್ಲ ಅಂದ್ಯಲ್ಲ, ಅದಕ್ಕೆ ನಾನು ಹೇಳ್ದೆ ಭಗವಂತ, ಇಡೀ ಲೋಕಗಳನ್ನು ಸಂಹಾರ ಮಾಡೋದಕ್ಕೆ ನಾನೀಗ ಹೊರಟಿದ್ದೇನೆ ಅಂತ ಅಂದ. ಸಂಹಾರಕರ್ತ ಯಾರು? ಭಗವಂತನೇ. ಆದರೂ ಎಲ್ಲರನ್ನ ಸಂಹಾರ ಮಾಡುವನೇ ಭಗವಂತ, ಅವನೇ ಸೃಷ್ಟಿ ಮಾಡುವನು, ಅವನೇ ಸಂಹಾರ ಮಾಡುವನು ಅಂತ ಅನೇಕ ಬಾರಿ ಹೇಳಿದ್ದೇವೆ. ಆದ್ದರಿಂದ ಎಲ್ಲರನ್ನ ಸಂಹಾರ ಮಾಡೋಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ ಏನಿದು ಅಂದರೆ, ಅದಕ್ಕೆ ಈ ಕುರುಕ್ಷೇತ್ರದಲ್ಲಿ ಅಸಂಖ್ಯವಾಗಿರತಕ್ಕಂಥ ವೀರರನ್ನು ಒಂದೇ ಬಾರಿಗೆ ಪ್ರತ್ಯಕ್ಷವಾಗಿ ಈಗ ನಾನು ಸಂಹಾರ ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ ಅಂತ ಅರ್ಥ. ಅನೇಕ ಸಾವಿರ ಸಂಖ್ಯೆಯಲ್ಲಿ ಯೋಧರು, ಮಹಾವೀರರುಗಳು ಸೇರಿದ್ದಾರಲ್ಲ, ಇವರೆಲ್ಲರನ್ನು ಕೂಡ ಪ್ರತ್ಯಕ್ಷವಾಗಿ ನಾನು ಸಂಹಾರವನ್ನು ಮಾಡ್ತಾ ಇದ್ದೇನೆ. ಇಲ್ಲದೇ ಹೋದರೆ ರುದ್ರನ ಒಳಗಡೆ ಕುಳಿತು, ಶಿವನ ಒಳಗಡೆ ಕೂತು ಅವನ ಮುಖಾಂತರವಾಗಿ ಸಂಹಾರದ ಕಾರ್ಯವನ್ನು ನಾನೇ ಮಾಡಿಸ್ತಾ ಇದ್ದೆ. ಈಗ ಹಂಗಲ್ಲ, ಪ್ರತ್ಯಕ್ಷವಾಗಿ ಸಕಲ ವೀರಾದಿವೀರರುಗಳನ್ನು ಏಕಕಾಲದಲ್ಲಿ ನಾನೇ ಎಲ್ಲರನ್ನು ಸಂಹಾರ ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ ಅಂತ ತಿಳಿಸೋಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳಿದ್ದೇನು ಅಂದರೆ, ಸಮಾಹರ್ತುಂ ಇಹ ಪ್ರವೃತ್ತ. ಇಹ, ಈ ಕುರುಕ್ಷೇತ್ರದಲ್ಲಿ, ಇಲ್ಲಿ, ಈಗ ನಾನೀಗ ಹೊರಟಿದ್ದೇನೆ, ಎಲ್ಲರನ್ನ ಸಂಹಾರ ಮಾಡೋಕ್ಕೆ ಹೊರಟಿದ್ದೇನೆ. ಋತೇಪಿ ತ್ವಾಂ ನ ಭವಿಷ್ಯಂತಿ ಯೋಧಾಹ, ಅದನ್ನು ಹೇಳ್ದ. ಆನಂತರ ಹೀಗೆ ಭಗವಂತ ಕಾಲ ಎಂಬತಕ್ಕಂಥ ನಾಮವನ್ನು ಪಡೆದುಕೊಂಡು ಎಲ್ಲವನ್ನು ತಿಳಿಸಿದ. ಋತೇಪಿಯನ್ನಲ್ಲಿ ಅಪಿಶಬ್ದವನ್ನು ಕೊಟ್ಟಿದ್ಯಾಕೆ, ಅದನ್ನು ಕೂಡ ನಾವು ಆಲೋಚನೆಯನ್ನು ಮಾಡಾಯಿತು. ಆದ್ದರಿಂದ ಅರ್ಜುನ ಮಾತ್ರ ಉಳ್ಕೊಳ್ಳೋದಲ್ಲ, ಯುದ್ಧ ಆದಮೇಲೆ ಅವನ ಅಣ್ಣ ತಮ್ಮಂದಿರುಗಳು ಅವರೆಲ್ಲರೂ ಕೂಡ ಉಳ್ಕೋತಾರೆ, ಅದನ್ನು ಹೇಳಾಯಿತು ಅಂತಂದರು. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ರು, ವಿಶೇಷವಾದ ವಿಚಾರಗಳು. ಇದೆಲ್ಲ ಹೇಳಿದ ಮೇಲೆ ಅಷ್ಟೇ ಅಲ್ಲ, ಯುದ್ಧ ಅನ್ನೋ ಶಬ್ದ ಇತ್ತಲ್ಲ, ಋತಂಚ ಸತ್ಯಂಚ ಬಿದ್ಧ, ಯುದ್ಧ ಅನ್ನೋ ಶಬ್ದಕ್ಕೆ ಪ್ರಕಾಶಕ ಅಂತ ಅರ್ಥ. ಆತ ಅತ್ಯಂತ ಪ್ರಕಾಶವನ್ನು ನೀಡುವವನು ಅಂತ ಅರ್ಥ. ಭೂಧಾತು ಇದೆ, ಭೂಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂಥ ಭೂತ ಅನ್ನೋ ಶಬ್ದ ಇದೆ, ಅದಕ್ಕೆ ಇರುವುದು ಅಂತ ಅರ್ಥ ಇದೆ. ಆದರೆ ಹಿಂದೆ ಇತ್ತು ಅಂತಲೂ ಅರ್ಥ ಇದೆ, ಈಗ ಇರುವ ಅಂತಲೂ ಅರ್ಥ ಇದೆ, ಎರಡು ಅರ್ಥವೂ ಇದೆ. ಈ ಎರಡು ಶಬ್ದಗಳಲ್ಲೂ ಕೂಡ ಇರತಕ್ಕಂಥ ತಪ್ರತ್ಯಯ ಇದಲ್ಲ, ಈ ತಪ್ರತ್ಯಯಕ್ಕೆ ಭೂತಕಾಲ ಅಂತ ಅರ್ಥವಲ್ಲ. ಅದನ್ನು ಮತ್ತೊಮ್ಮೆ ಸ್ಪಷ್ಟ ಮಾಡಿ ತಿಳಿಸ್ತಾ ಇದ್ದೇನೆ. ಯಾಕೆ ಅಂದರೆ ಭಗವಂತನ ಪ್ರಕಾಶ ಮತ್ತು ಅವನ ಅಸ್ತಿತ್ವ ಇದು ಭೂತಕಾಲವಲ್ಲ, ಭೂತಕಾಲೀನವಾದ ಅವನ ಪ್ರಕಾಶ ಮತ್ತು ಅಸ್ತಿತ್ವ ಅಲ್ಲ. ಅವನ ಪ್ರಕಾಶ ನಿರಂತರವಾಗಿ ಇರುವಂಥದ್ದು, ಅವನ ಅಸ್ತಿತ್ವ ನಿರಂತರವಾಗಿ ಏಕಪ್ರಕಾರವಾಗಿ ಇರುವಂಥದ್ದು. ಆದ್ದರಿಂದ ಅದು ಭೂತಕಾಲಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಅರ್ಥ. ಆದ್ದರಿಂದ ಅದು ಸದಾತನ, ಅದು ಹಾಗೆ ಶ್ರುತಿ ಹೇಳ್ತಾ ಇರೋದು. ಆದ್ದರಿಂದಲೇ ಅವನನ್ನು ತ್ವೇಷ ಅಂತ ಸ್ಪಷ್ಟವಾಗಿ ಕರೆದಿದ್ದು, ಸ್ಥವಿರ ಅಂತ ಕರೆದಿದ್ದು ಅದಕ್ಕೋಸ್ಕರ. ತ್ವೇಷ ಅಂದರೆ ಅನಾದಿ ಕಾಲದಿಂದಲೂ ಸಕಲ ವಸ್ತುಗಳನ್ನು ಪ್ರಕಾಶನ ಮಾಡ್ಕೊಂಡು ಬಂದವನು ಭಗವಂತ.
ಅಂತ ತ್ವೇಷ ಅನ್ನೋ ಶ್ರುತಿಯಲ್ಲಿ ಹೇಳಿದ ತ್ವೇಷ ಶಬ್ದಕ್ಕೆ ಅದೇ ಅರ್ಥ. ಸ್ಥವಿರ ಅಂದರೆ ಅರ್ಥ ಏನು ಅಂದರೆ, ಸ್ಥವಿರ ಅಂದರೆ ಅನಾದಿ ಕಾಲದಿಂದಲೂ ಏಕಪ್ರಕಾರವಾಗಿ ಇರುವವನು ಭಗವಂತ ಅನ್ನೋ ಅರ್ಥವನ್ನು ಸ್ಥವಿರ ಅನ್ನೋ ಶಬ್ದ ತಿಳಿಸ್ತಾ ಇದೆ. ಅದೇ ರೀತಿಯಾಗಿ ಭಗವಂತನಲ್ಲಿ ಇಲ್ಲೂ ಕೂಡ ನಾವು ಇಲ್ಲಿ ತಪ್ರತ್ಯಯ ಇದೆ, ಈ ತಪ್ರತ್ಯಯಕ್ಕೂ ಭೂತಕಾಲ ಅಂತ ಅರ್ಥ ಇಟ್ಕೊಳ್ಬಾರದು ಅಂತ ಹೇಳೋಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ನಾವಿಲ್ಲಿ ಸಮರ್ಥನೆಯನ್ನು ಮಾಡಿದ್ದು. ಆದ್ದರಿಂದ ಭಗವಂತ ಅಹಂ ಕಾಲೋಸ್ಮಿ ಅಂದ. ಕಲಿತ ಸಂಪೂರ್ಣ ಸದ್ಗುಣತ್ವಾದ್ ಜನಾರ್ದನಃ ಸಂಹಾರಾತ್ ಸರ್ವವಿತ್ವಾದ್ವ ಸರ್ವವಿದ್ರಾವಣೇವಾ ಇತಿ ಮಹಾವಾರಾಹಿ. ವಾರಾಹ ಪುರಾಣದಲ್ಲಿ ವರಾಹ ಪುರಾಣ ಇದೆ. ಆ ವರಾಹ ಪುರಾಣದಲ್ಲಿ ಸ್ಪಷ್ಟವಾಗಿ ಭಗವಂತನನ್ನು ಕುರಿತು ಕಾಲ ಅಂತ ಯಾಕೆ ಕರೀತಾರೆ ಭಗವಂತನಿಗೆ ಅಂತಂದರೆ, ಕಾಲಃ ಕಲಿತ ಸಂಪೂರ್ಣ ಸದ್ಗುಣತ್ವಾತ್, ಸಕಲ ಸದ್ಗುಣಗಳನ್ನು ಬಂಧನ ಮಾಡಿ ತನ್ನಲ್ಲಿಟ್ಕೊಂಡಿದ್ದಾನೆ. ಆದ್ದರಿಂದ ಸಹಜವಾಗಿ ಅವನಲ್ಲಿದೆ ಅವುಗಳು. ಆದ್ದರಿಂದ ಅವನಿಗೆ ಕಾಲ ಅಂತ ಆ ಜನಾರ್ದನನನ್ನು ಕಾಲ ಅಂತ ಕರೀತಾರೆ. ಈ ವರಾಹ ಮಾತು ಹೇಳಬೇಕಾದ್ರೂ ಕೂಡ ಅವನು ತುಂಬ ಸ್ವಾರಸ್ಯವಾಗಿ ಹೇಳುತ್ತದು. ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವಾತ್ ಜನಾರ್ದನ ಅಂದರು. ಯಾರಪ್ಪ ಕಲಿತ ಸಂಪೂರ್ಣ ಸದ್ಗುಣವುಳ್ಳವನು ಅಂದರೆ ಸಕಲ ಗುಣಗಳಿಂದ ಪೂರ್ಣನಾದಂಥವನಾದ್ದರಿಂದ ಕಾಲ ಅಂತ ಕರೆದರು. ಯಾರನ್ನ ಅಂದರೆ ಜನಾರ್ದನನ್ನ ಅಂದರು. ಮತ್ತು ನೋಡಿ ಜನಾರ್ದನ ಅನ್ನೋ ಶಬ್ದ ಕೊಟ್ಟರು. ಈ ಜನಾರ್ದನ ಅನ್ನೋ ಶಬ್ದ ಏನು ಅರ್ಥ ಹೇಳುತ್ತಪ್ಪ ಅಂದರೆ, ಈ ಕಾಲ ಅನ್ನೋ ಶಬ್ದ ಹೇಳಿದ ಅರ್ಥವನ್ನೇ ಜನಾರ್ದನ ಅನ್ನೋ ಶಬ್ದ ಹೇಳುತ್ತೆ. ಅರ್ಧಯತಿ ಸಂಸಾರಮಿತಿ ಅರ್ಧನಃ, ಇಡೀ ಸಂಸಾರವನ್ನು ನಾಶ ಮಾಡ್ತಾನೆ ಭಗವಂತ, ಅದಕ್ಕೆ ಅವನಿಗೆ ಅರ್ಧನ ಅಂತ ಹೆಸರು. ನಜಾಯತೆ ಇತಿ ಜನಃ, ನಜಾಯತೆ ಇತಿ ಅಜಃ ಅಂತಾದಂಗೆ ನಜಾಯತೆ ಇತಿ ಜನಃ, ಹಿನಸ್ತಿ ಇತಿ ಸಿಂಹ ಅಂತ ರೂಪ ಆಗಲ್ವೇ, ಹಾಗೆ ನಜಾಯತೆ ಇತಿ ಜನಃ ಅರ್ಧಯತಿ ಸಂಸಾರಮಿತಿ ಅರ್ಧನಃ ಜನಶ್ಚಾಸೌ ಅರ್ಧನಶ್ಚ ಜನಾರ್ದನಃ ಅಂತ ಅರ್ಥ. ಆದ್ದರಿಂದ ಅವನಿಗೆ ಉತ್ಪತ್ತಿ ಇಲ್ಲ, ಅನಾದಿ ಅಂತ ಅರ್ಥ. ಅವನು ಎಲ್ಲರನ್ನು ಸಂಹಾರ ಮಾಡ್ತಾನವನು. ಆದ್ದರಿಂದ ಅವನು ಜನಾರ್ದನ, ಅದೇ ಕಾಲಶಬ್ದದ ಅರ್ಥ. ಆದ್ದರಿಂದ ಇನ್ನೊಂದು ಅರ್ಥ, ಜನೈಹಿ ಅರ್ಧ್ಯತೆ ಪ್ರಾರ್ಥ್ಯತೆ ಇತಿ ಜನಾರ್ದನಃ, ಎಲ್ಲ ಜನಗಳು ಭಗವಂತ ಮೋಕ್ಷವನ್ನು ಕೊಡು ಅಂಥೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ಅವನು ಜನಾರ್ದನ. ಕಾಲನಾಮಕನಾದ ಭಗವಂತ ಭಾಗವತದಲ್ಲಿ ತಿಳಿಸುವಂತೆ ಸಕಲ ನಕ್ಷತ್ರಗಳು, ಗ್ರಹಗಳು, ಎಲ್ಲ ರಾಶಿಗಳು ಏನಿದೆ ಇವೆಲ್ಲದಕ್ಕೂ ಕೂಡ ಮೂಲವಾಗಿ ಪ್ರೇರಣೆಯನ್ನು ಕೊಡತಕ್ಕಂಥವನು, ಇವುಗಳನ್ನೆಲ್ಲ ಪ್ರವೃತ್ತಿಗೊಳಿಸುವವನು ಭಗವಂತ. ಆದ್ದರಿಂದ ಕಾಲನಾಮಕನಾದ ಭಗವಂತನೇ ನಮ್ಮನ್ನು ಸಂಹಾರ ಮಾಡಿ, ಜ್ಞಾನಿಗಳನ್ನು ಸಂಹಾರ ಮಾಡಿ ಮೋಕ್ಷವನ್ನು ತಲುಪಿಸುವವನು. ಆದ್ದರಿಂದ ಅವನು ಕಾಲ ಅಂತ ಕರೆಸ್ಕೊಳ್ತಾನೆ. ಅದಕ್ಕೆ ಜನಾರ್ದನ ಅಂತ ಇಲ್ಲಿ ಶಬ್ದ ಪ್ರಯೋಗವನ್ನು ವರಾಹ ವಚನವನ್ನು ಹೇಳಬೇಕಾದರೆ ಹೇಳಿದ್ದು. ಯಾಕೆ ಅಂದರೆ ಜನೈಹಿ ಅರ್ಧ್ಯತೆ ಪ್ರಾರ್ಥ್ಯತೆ ಇತಿ ಜನಾರ್ದನಃ, ಜನಗಳೆಲ್ಲ ಭಗವಂತನನ್ನು ಕುರಿತು ಭಗವಂತ ಮೋಕ್ಷ ಕೊಡಪ್ಪ, ಮೋಕ್ಷ ಕೊಡು. ಯಾಕೆ ಅಂದರೆ ಬೇರೆ ವಾಕ್ಯಗಳು ಹೇಳ್ತದೆ, ಮೋಕ್ಷಮಿಚ್ಛೇತ್ ಜನಾರ್ದನಾತ್, ಮೋಕ್ಷ ಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಜನಾರ್ದನನನ್ನು ಕೇಳ್ರಿ ಅಂತ ಹೇಳ್ತಾರೆ. ಆದ್ದರಿಂದ ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನಃ. ಆದ್ದರಿಂದ ಶಿವನನ್ನು ಕುರಿತು ಸಾಕ್ಷಾತ್ ಬ್ರಹ್ಮದೇವರೇ ಹೇಳುವಂಥ ಮಾತು, ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನಃ. ನಾನು ಯಾರಾದರೂ ತಪಸ್ಸು ಮಾಡಿದ್ರೆ ಅವರಿಗೆ ಬೇಕಾದ ಎಲ್ಲ ಭೋಗಗಳನ್ನು ಕೊಡ್ತೇನೆ, ಮೋಕ್ಷ ಕೊಡಿ ಅಂತ ಹೇಳಿದರೆ ನಾನು ಮೋಕ್ಷ ಕೊಡಲ್ಲ. ಆದ್ದರಿಂದ ಮೋಕ್ಷದಸ್ತು ಜನಾರ್ದನಃ, ಮೋಕ್ಷ ಕೊಡುವವನು ಜನಾರ್ದನನೇ. ಆದ್ದರಿಂದ ಅವನನ್ನು ಕಾಲ ಅಂದರೂ ಸರಿಯೇ, ಜನಾರ್ದನ ಅಂದರೂ ಸರಿಯೇ. ಆದ್ದರಿಂದ ಇಲ್ಲಿ ಜನಾರ್ದನ ಶಬ್ದವನ್ನು ಪ್ರಯೋಗ ಮಾಡಿ ಜನಾನ್ ಅರ್ಧಯತಿ ಇತಿ ಜನಾರ್ದನಃ, ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಸಂಹಾರ ಮಾಡಿಬಿಡ್ತಾನೆ, ಅದಕ್ಕೋಸ್ಕರ ಜನಾರ್ದನ ಅಂತ ಹೆಸರು. ಅದನ್ನೇ ಇಲ್ಲಿ ಲೋಕಕ್ಷಯಕೃತ್ ಅಂದರು. ಎಲ್ಲ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಅಂದ. ಎಲ್ಲ ಲೋಕಗಳನ್ನು ಸಮಾಹರಣ ಮಾಡಲಿಕ್ಕೆ, ಸಂಹಾರ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ ಅಂತಂದಲ್ಲ. ಅದನ್ನೇ ಜನಾರ್ದನ ಶಬ್ದ ಹೇಳೋದು. ಜನಾನ್ ಅರ್ಧಯತಿ ನಾಶಯತಿ ಇತಿ ಜನಾರ್ದನಃ, ಎಲ್ಲ ಜನಗಳನ್ನು ಸಂಹಾರ ಮಾಡ್ತಾನೆ ಭಗವಂತ. ಅದಕ್ಕೋಸ್ಕರ ಸಂಹಾರಾತ್ ಸರ್ವವಿತ್ವಾದ್ ವಾ ಸರ್ವವಿದ್ರಾವಣೇ ವಾ ಅಂತ ಇದೆಲ್ಲ ಅರ್ಥಗಳನ್ನು ವಿಶೇಷವಾಗಿ ಹೇಳಿದರು.
ಸಂಹಾರ ಮಾಡೋದ್ರಿಂದ ಎಲ್ಲವನ್ನ ತಿಳಿದವನಾದ್ದರಿಂದ ಭಗವಂತನಿಗೆ ಅವನಿಗೆ ಕಾಲ ಅಂತ ಹೆಸರು. ಎಲ್ಲರನ್ನ ಓಡಿಸ್ಬಿಡ್ತಾನೆ ಭಗವಂತ, ಆದ್ದರಿಂದ ಅವನಿಗೆ ಕಾಲ ಅಂತ ಹೆಸರು ಅಂಥೇಳಿ ವರಾಹ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಕಲಧಾತುವಿಗೆ ಕಲಬಂಧನೆ ಅಂತ ಒಂದು ಅರ್ಥ ಇದೆ. ಆನಂತರ ಕಲಯತಿ ಸಂಹರಣ ಅಂತ ಅರ್ಥ ಇದೆ, ಜ್ಞಾನ ಅಂತ ಅರ್ಥ ಇದೆ, ಓಡಿಸೋದು ವಿದ್ರಾವಣ ಅಂತ ಅರ್ಥ ಇದೆ. ಆದ್ದರಿಂದ ಅನೇಕ ಅರ್ಥಗಳು ಇರೋದರಿಂದ ಈ ಎಲ್ಲ ಅರ್ಥಗಳನ್ನು ಇಟ್ಕೊಂಡು ನಾವಿಲ್ಲಿ ಅರ್ಜುನನ ಪ್ರಶ್ನೆಗೆ, ಮೂಲಭೂತವಾದ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಹೇಳೋದಕ್ಕೆ ಸ್ಪಷ್ಟವಾಗಿ ಅವನ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಈ ಕಾಲಹ ಅನ್ನೋ ಒಂದೇ ಒಂದು ಶಬ್ದವನ್ನು ಇಟ್ಕೊಂಡು ಉತ್ತರವನ್ನು ಹೇಳೋದಕ್ಕೆ ಆಗತ್ತೆ ಅಂತ ತಿಳಿಸ್ತಾರೆ. ಆದ್ದರಿಂದ ಭಾಗವತದಲ್ಲೂ ಕೂಡ ದಶಮಸ್ಕಂದದಲ್ಲಿ ಬರಬೇಕಾದ್ರೆ ಏಕಾದಶ ಸ್ಕಂದ ಅಲ್ಲೂ ಬರಬೇಕಾದರೂ ಅದನ್ನೇ ಹೇಳ್ತಾರೆ. ಅಥವಾ ಗುಣಸರ್ವಸ್ವಂ ಕಾಲಶಬ್ದೋ ವ್ಯನಕ್ತಿ, ಸಕಲ ಗುಣ ಸರ್ಪೂರ್ಣ ಅಂತ ಅನ್ನೋದನ್ನೇ ಈ ಕಾಲಶಬ್ದ ಅನ್ನೋದು ಹೇಳ್ತಾ ಇದೆ. ತ್ವಮೇವ ಕಾಲೋ ಭಗವಾನ್ ವಿಷ್ಣು ಅವ್ಯಯ ಈಶ್ವರ, ತ್ವಮೇವ ಕಾಲೋ ಭಗವಾನ್ ವಿಷ್ಣುರವ್ಯಯ ಈಶ್ವರ ಅಂತೇಳಿ, ಹೇ ಭಗವಂತ ಕಾಲಶಬ್ದವಾಚ್ಯನಾದವನು ನೀನೇ ಈಶ್ವರ, ನೀನೇ ಅವ್ಯಯನಾದವನು ಅಂಥೇಳಿ ಭಗವಂತನನ್ನು ಕುರಿತು ಹೇಳ್ತಾ ಇದೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲೂ ಉಲ್ಲೇಖವನ್ನು ಮಾಡ್ತಾರೆ. ವಿಷ್ಣು ಸರ್ವಗುಣೋದ್ರೇಕಾತ್ ಕಾಲ ಇತ್ಯಭಿಧೀಯತೆ, ಸಕಲ ಗುಣಗಳನ್ನು ಅದು ವಿಶೇಷವಾಗಿ ಹೊಂದಿರೋದರಿಂದ ಭಗವಂತನನ್ನು ಕಾಲ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈಗಾಗಲೇ ಹೇಳಿದಂತೆ ಕಲಚ್ಛೇದನೆ ಅಂತ ಇಟ್ಕೊಂಡ್ರೆ ಕಲಯತಿ ಅಂದ್ರೇನು? ಭಗವಾನ್ ಸರ್ವಂ ಕಲಯತಿ, ಸರ್ವಂ ಚಿನತ್ತಿ, ಎಲ್ಲವನ್ನ ನಾಶ ಮಾಡ್ತಾನೆ ಭಗವಂತ. ಆದ್ದರಿಂದ ಭಗವಂತನನ್ನು ಕಾಲ ಅಂತ ನಾವು ಕರಿತೀವಿ ಅಂತ ಅರ್ಥ. ಇನ್ನು ಸಂಹಾರಕನಾಗಿ ನಮಗೆ ಆತ ಬರ್ತಾ ಇದ್ದಾನೆ ಅಂತ ಅರ್ಥ. ಅಲ್ಲ, ರುದ್ರದೇವರು ಸಂಹಾರಕರ್ತರಲ್ವೇ? ಇಡೀ ಜಗತ್ತನ್ನು ಸಂಹಾರ ಮಾಡುವವನು ಯಾರು ಅಂದರೆ ರುದ್ರ. ಸೃಷ್ಟಿ ಮಾಡುವವನು ಯಾರು? ಬ್ರಹ್ಮ. ಸ್ಥಿತಿ ಮಾಡುವವನು ಯಾರು? ವಿಷ್ಣು. ಈ ರೀತಿಯಾಗಿ ಪ್ರಸಿದ್ಧಿ ಇದೆಯಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ಪಂಚಮುಖನಾಗಿರತಕ್ಕಂಥ ರುದ್ರನಲ್ಲಿ ಭಗವಂತ ಈಶ ಎಂಬ ಹೆಸರಿನಿಂದ ಅವನ ಒಳಗಡೆ ಕೂತ್ಕೊಂಡು ಭಗವಂತ ಇದ್ದಾನೆ. ಎಲ್ಲವನ್ನ ಸಂಹಾರವನ್ನು ಅವನ ಕೈಯಲ್ಲಿ ಮಾಡಿಸ್ತಾನೆ, ತಾನೇ ಮಾಡ್ತಾನೆ. ಆದ್ದರಿಂದ ಭಗವಂತನನ್ನು ಕಾಲ ಅಂತ ಜ್ಞಾನಿಗಳಾದಂಥವರು ಕರೀತಾರೆ ಅಂತ ಹೇಳಿ ಸೌಕರಾಯಣ ಶ್ರುತಿ ಹೇಳ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಸಯೇಠ ಭಗವಾನ್ ಕಾಲ ಸರ್ವೇಷಾಂ ನ ಸಮಾಗತಃ. ಭಾಗವತದ ಪ್ರಥಮಾಧ್ಯಾಯದಲ್ಲೂ ಕೂಡ 12ನೇ ಅಧ್ಯಾಯದಲ್ಲಿ ಪ್ರಥಮ ಸ್ಕಂದದಲ್ಲಿ ಇದೇ ಮಾತನ್ನು ಉಲ್ಲೇಖ ಮಾಡ್ತಾನೆ. ಸಂಹರ್ತ ಭಗವಾನ್ ವಿಷ್ಣು ಕಾಲ ಇತ್ಯಭಿಧೀಯತೆ. ಸ್ಕಾಂದ ಪುರಾಣದಲ್ಲಿ ಇದೇ ಮಾತನ್ನು ಉಲ್ಲೇಖ ಮಾಡ್ತಾರೆ. ಸಹ ಆವಿವೇಶ ಈಶ ಈಶಾನಂ ಪಂಚಮುಖಂ ವಾ ಈಶಃ ಈಶಾನಂ ಆವಿವೇಶ ತಂ ವಾ ಏತಂ ಕಾಲ ಇತ್ಯಾಚಕ್ಷತೆ, ಕಾಲ ಇತ್ಯಾಚಕ್ಷತೆ ಅಂತ ಸೌಕರಾಯನ ಶ್ರುತಿ ಉಲ್ಲೇಖ ಮಾಡಿ ಹೇಳ್ತಾ ಇದೆ. ಆದ್ದರಿಂದ ಈಶ್ವರನಲ್ಲಿ ಪ್ರವೇಶ ಮಾಡಿದ ಈಶ ಎಂಬ ಹೆಸರನ್ನು ಹೊತ್ತು ಎಲ್ಲರನ್ನ ನಾಶ ಮಾಡುವ ಭಗವಂತನನ್ನು ಕಾಲ ಅಂತ ಕರೀತಾ ಇದ್ದಾರೆ ಅಂತ ಅದನ್ನು ತಿಳಿಸಿದ್ರು. ಅದಕ್ಕೆ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು, ನಮ್ಮ ಮನುಷ್ಯರನ್ನೆಲ್ಲ ಎಳ್ಕೊಂಡು ಹೋಗೋವನು ಯಾರು? ಯಪ್ಪ ಕಾಲ ಭಯಂಕರ ಇದ್ದಾನೆ, ಯಾರು? ಯಮಧರ್ಮರಾಜ ಅಂತೀವಿ ನಾವು. ಆದ್ದರಿಂದ ಯಮಧರ್ಮರಾಜ ಕಾಲ ಅಲ್ವೇ ಅಂದರೆ ಯಮಧರ್ಮರಾಜ ಕಾಲ ನಿಜ. ಆದ್ದರಿಂದ ಈ ಕಾಲ ಅಂದರೆ ಯಾರು? ಇದರ ಬಗ್ಗೆ ವಿಶೇಷವಾದ ವಿಚಾರವನ್ನು, ಮತ್ತಷ್ಟು ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಾಡುವವರಿದ್ದೇವೆ ಅಂತ ತಿಳಿಸ್ತಾ, ಅಂಥ ಕಾಲನಾಮಕನಾಗಿರತಕ್ಕಂಥ ಭಗವಂತನಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಎಲ್ಲ ವಾಕ್ ಸುಮನಗಳನ್ನು ಅವನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕಾಲಾಯ ತಸ್ಮೈ ನಮಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ತದನಂತರ ಆಚಾರ್ಯರು ಇವತ್ತಿನ ಸಂಚಿಕೆಯಲ್ಲಿ ಆ ವಿಶ್ವರೂಪ ಸಂದರ್ಶನ ಹೇಗೆ, ಅರ್ಜುನನ ಒಂದು ಸಂಶಯ ಹೇಗಿತ್ತೋ ಆ ಸಂಶಯವನ್ನು ನಿರೂಪಣೆ ಮಾಡೋಕ್ಕೆ ಅಥವಾ ನಿರ್ಮೂಲನ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಅವರಿಗೆ ವಿಶ್ವರೂಪ ಸಂದರ್ಶನವನ್ನು
ಇಡೀ ವಿಶ್ವವನ್ನೇ ಅವರಿಗೆ ಪ್ರತ್ಯಕ್ಷ ಮಾಡಿದ್ದಾರೆ. ಅಂಥ ಒಂದು ಪ್ರವಚನದಲ್ಲಿ ನಾವು ಭಾಗವಹಿಸಿದ್ದೀವಿ ಎಂದು ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ. ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಶ್ರೀಕೃಷ್ಣ ಪರಮಾತ್ಮರನ್ನು ಧ್ಯಾನಿಸಿ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋऽस्तु ते देववर प्रसीद विज्ञातुमिच्छामि भवन्तमाद्यम् न हि प्रजानामि तव प्रवृत्तिम् श्रीभगवानुवाच कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे एव स्थिताः प्रत्यनीकेषु योधाः तस्मात् त्वमुत्तिष्ठ यशो लभस्व जित्वा शत्रून् भुङ्क्ष्व राज्यं समृद्धम्
మయైవైతే నిహతాః పూర్వమేవ మయైవైతే నిహతాః పూర్వమేవ నిమిత్తమాత్రం భవ సవ్యసాచిన్ నిమిత్తమాత్రం భవ సవ్యసాచిన్ ద్రోణం చ భీష్మం చ జయద్రథం చ ద్రోణం చ భీష్మం చ జయద్రథం చ కర్ణం తథాన్యానపి యోధవీరాన్ కర్ణం తథాన్యానపి యోధవీరాన్ మయా హతాంస్త్వం జహిమా వ్యధిష్ఠాః మయా హతాంస్త్వం జహిమా వ్యతిష్ఠాః యుధ్యస్వ జేతాసి రణే సపత్నాన్ యుధ్యస్వ జేతాసి రణే సపత్నాన్ సంజయ ఉవాచ సంజయ ఉవాచ ఏతచ్ఛ్రుత్వా వచనం కేశవస్య ఏతచ్ఛ్రుత్వా వచనం కేశవస్య కృతాంజలిర్వేపమానః కిరీటీ కృతాంజలిర్వేపమానః కిరీటీ నమస్కృత్వా భూయ ఏవాహ కృష్ణం నమస్కృత్వా భూయ ఏవాహ కృష్ణం సగద్గదం భీత ప్రణమ్య సగద్గదం భీత ప్రణమ్య అర్జున ఉవాచ అర్జున ఉవాచ స్థానే హృషీకేశ తవ ప్రకీర్త్యా స్థానే హృషీకేశ తవ ప్రకీర్త్యా జగత్ప్రహృష్యత్యనురజ్యతే చ జగత్ప్రహృష్యత్యనురజ్యతే చ రక్షాంసి భీతాని దిశో ద్రవంతి రక్షాంసి భీతాని దిశో ద్రవంతి సర్వే నమస్యంతి చ సిద్ధసంఘాః సర్వే నమస్యంతి చ సిద్ధసంఘాః కస్మాచ్చ తే ననమేరన్మహాత్మన్ కస్మాచ్చ తేన నమైరన్మహాత్మన్ గరీయసే బ్రహ్మణోऽప్యాదికర్త్రే గరీయసే బ్రహ్మణోऽప్యాదికర్త్రే అనంతదేవేశ జగన్నివాస అనంతదేవేశ జగన్నివాస త్వమక్షరం సదసత్తత్పరం యత్ త్వమక్షరం సదసత్తత్పరం యత్ త్వమాదిదేవః పురుషః పురాణః త్వమాదిదేవః పురుషః పురాణః త్వమస్య విశ్వస్య పరం నిధానం త్వమస్య విశ్వస్య పరం నిధానం వేత్తాసి వేద్యం చ పరం చ ధామ వేత్తాసి వేద్యం చ పరం చ ధామ త్వయా తతం విశ్వమనంతరూపా త్వయా తతం విశ్వమనంతరూపా వాయుర్యమోగ్నిర్వరుణः శశాంకः వాయుర్యమోగ్నిర్వరుణः శశాంకः ప్రజాపతిస్త్వం ప్రపితామహశ్చ ప్రజాపతిస్త్వం ప్రపితామహశ్చ నమో నమస్తేస్తు సహస్రకృత్వః నమో నమస్తేస్తు సహస్రకృత్వః పునశ్చ భూయోపి నమో నమస్తే పునశ్చ భూయోపి నమో నమస్తే నమః పురస్తాదథ పృష్ఠతస్తే నమః పురస్తాదథ పృష్ఠతస్తే నమోऽస్తు తే సర్వత ఏవ సర్వా నమోऽస్తు తే సర్వత ఏవ సర్వా అనంతవీర్యామిత విక్రమస్త్వం అనంత వీర్యామిత విక్రమస్త్వం సర్వం సమాప్నోషి తతోసి సర్వః సర్వం సమాప్నోషి తతోసి సర్వః సఖేతి మత్వా ప్రసభం యదుక్తం సఖేతి మత్వా ప్రసభం యదుక్తం హే కృష్ణ హే యాదవ హే సఖేతి హే కృష్ణ హే యాదవ హే సఖేతి అజానతా మహిమానం తవేదం అజానతా మహిమానం తవేదం మయా ప్రమాదాత్ ప్రణయేన వాపి మయా ప్రమాదాత్ ప్రణయేన వాపి యచ్చాపహాసార్థమసత్కృతోసి యచ్చాపహాసార్థమసత్కృతోసి విహారశయ్యాసన భోజనేషు విహారశయ్యాసన భోజనేషు ఏకోథవాప్యచ్యుత తత్సమక్షం ఏకోథవాప్యచ్యుత తత్సమక్షం తత్క్షామయే త్వామహమప్రమేయం రక్షామయే త్వామహమప్రమేయం
పితాసి లోకస్య చరాచరస్య పితాసి లోకస్య చరాచరస్య త్వమస్య పూజ్యశ్చ గురుర్గరీయాన్ త్వమస్య పూజ్యశ్చ గురుర్గరీయాన్ నత్వత్సమోస్త్యభ్యధికః కుతోన్యో నత్వత్సమోస్త్యభ్యధికః కుతోన్యో లోకత్రయేప్యప్రతిమ ప్రభావ లోకత్రయేప్యప్రతిమ ప్రభావ తస్మాత్ ప్రణమ్య ప్రణిధాయ కాయం తస్మాత్ ప్రణమ్య ప్రణిధాయ కాయం ప్రసాదయే త్వామహమీశమీడ్యం ప్రసాదయే త్వామహమీశమీడ్యం పితేవ పుత్రస్య సఖేవ సఖ్యుః పితేవ పుత్రస్య సఖేవ సఖ్యుః ప్రియః ప్రియాయార్హసి దేవ సోఢుం ప్రియః ప్రియాయార్హసి దేవ సోఢుం అదృష్టపూర్వం హృషితోస్మి దృష్ట్వా అదృష్టపూర్వం హృషితోస్మి దృష్ట్వా భయేన చ ప్రవ్యథితం మనో మే భయేన చ ప్రవ్యథితం మనో మే తదేవ మే దర్శయ దేవరూపం తదేవ మే దర్శయ దేవరూపం ప్రసీద దేవేశ జగన్నివాస ప్రసీద దేవేశ జగన్నివాస కిరీటినం గదినం చక్రహస్తం కిరీటినం గదినం చక్రహస్తం ఇచ్ఛామి త్వాం ద్రష్టుమహం తథైవ పృచ్ఛామి త్వాం ద్రష్టుమహం తథైవ తేనైవ రూపేణ చతుర్భుజేన తేనైవ రూపేణ చతుర్భుజేన సహస్రబాహో భవ విశ్వమూర్తే సహస్రబాహో భవ విశ్వమూర్తే శ్రీభగవానువాచ శ్రీభగవానువాచ మయా ప్రసన్నేన తవార్జునేదం మయా ప్రసన్నేన తవార్జునేదం రూపం పరం దర్శితమాత్మయోగాత్ రూపం పరం దర్శితమాత్మయోగాత్ తేజోమయం విశ్వమనంతమాద్యం తేజోమయం విశ్వమనంతమాద్యం యన్మే త్వదన్యేన న దృష్టపూర్వం యన్మే త్వదన్యేన న దృష్టపూర్వం న వేదయజ్ఞాధ్యయనైర్న దానైః న వేదయజ్ఞాధ్యయనైర్న దానైః న చ క్రియాభిర్న తపోభిరుగ్రైః న చ క్రియాభిర్న తపోభిరుగ్రైః ఏవం రూపః శక్య అహం నృలోకే ఏవం రూపశక్య అహం నృలోకే ద్రష్టుం త్వదన్యేన కురు ప్రవీరా ద్రష్టుం త్వదన్యేన కురు ప్రవీరా మా తే వ్యథా మా చ విమూఢభావో మా తే వ్యథా మా చ విమూఢభావో దృష్ట్వా రూపం ఘోరమీదృంమమేదం దృష్ట్వా రూపం ఘోరమీదృంమమేదం వ్యపేతభిః ప్రీతమనాః పునస్త్వం వ్యపేతభిః ప్రీతమనా పునస్త్వం తదేవ మే రూపమిదం ప్రపశ్య తదేవ మే రూపమిదం ప్రపశ్య సంజయ ఉవాచ సంజయ ఉవాచ ఇత్యర్జునం వాసుదేవస్తథోక్త్వా ఇత్యర్జునం వాసుదేవస్తథోక్త్వా స్వకం రూపం దర్శయామాస భూయః స్వకం రూపం దర్శయామాస భూయః ఆశ్వాసయామాస చ భీతమేనం ఆశ్వాసయామాస చ భీతమేనం భూత్వా పునః సౌమ్య వపుర్మహాత్మా భూత్వా పునః సౌమ్య వపుర్మహాత్మా అర్జున ఉవాచ అర్జున ఉవాచ దృష్ట్వేదం మానుషం రూపం దృష్ట్వేదం మానుషం రూపం తవ సౌమ్యం జనార్దన తవ సౌమ్యం జనార్దన ఇదానీమస్మి సంవృత్తః ఇదానీమస్మి సంవృత్తః సచేతాః ప్రకృతిం గతః సచేతాః ప్రకృతిం గతః శ్రీభగవానువాచ శ్రీభగవానువాచ సుదుర్దర్శమిదం రూపం సుదుర్దర్శ
पुरुषमिदं रूपम् दृष्टवानसि यन्मम दृष्टवानसि यन्मम देवा अप्यस्य रूपस्य देवा अप्यस्य रूपस्य नित्यं दर्शनकाङ्क्षिणः नित्यं दर्शनकाङ्क्षिणः नाहं वेदैर्न तपसा नाहं वेदैर्न तपसा न दानेन न चेज्यया न दानेन न चेज्जया शक्य एवं विधो द्रष्टुम् शक्य एवं विधो द्रष्टुम् दृष्टवानसि मां यथा दृष्टवानसि मां यथा भक्त्या त्वनन्यया शक्यः भक्त्या त्वनन्यया शक्यः अहमेवं विधोऽर्जुन अहमेवं विधोऽर्जुन ज्ञातुं द्रष्टुं च तत्त्वेन ज्ञातुं द्रष्टुं च तत्त्वेन प्रवेष्टुं च परन्तप प्रवेष्टुं च परन्तप मत्कर्म कृन्मत्परमो मत्कर्म कृन्मत्परमो मद्भक्तः सङ्गवर्जितः मद्भक्तः सङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डव यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टम् यदक्षरपदभ्रष्टम् मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ಈ ಸಂಚಿಕೆಯಲ್ಲಿ ಕೊನೆಯದಾಗಿ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಈ ಭಗವದ್ಗೀತಾ ಪಾರಾಯಣಕ್ಕೆ ಮುಕ್ತಾಯ ಹೇಳೋಣ ಅಂತ ಹೇಳಿ ಎಲ್ಲರೂ ಕೂಡ ಜೋರಾಗಿ ಶ್ರೀನಿವಾಸ ದೇವರ ಒಂದು ಮಂಗಳಾಶಾಸನವನ್ನು ಹಾಡೋಣ. ಶ್ರಿಯಃ ಕಾಂತಾಯ श्रियकान्ताय ಕಲ್ಯಾಣನಿಧಯೇ कल्याणनिधये ನಿಧಯೇರ್ಥಿನಾಂ निधयेऽर्थिनां ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ. श्री श्रीनिवासाय मङ्गलम्